ಸಂಭೋಗ ಮಾಡುವಾಗ ಹೆಂಗಸರು ಏನು ಯೋಚಿಸುತ್ತಾರೆ ಗೊತ್ತಾ? ಶೃಂಗಾರವು ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಒಂದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಪತಿ ಪತ್ನಿಯರಿಬ್ಬರೂ ಸುಖವಾಗಿ ಇರಬೇಕೆಂದರೆ ಅವರ ನಡುವೆ ದೈಹಿಕ ಸಂಬಂಧ ಗಟ್ಟಿಯಾಗಿರಬೇಕು. ಸೆಕ್ಸ್ ಎನ್ನುವುದು ಪುರುಷರಿಗೆ ಎಷ್ಟು ಅಗತ್ಯವೋ ಮಹಿಳೆಯರಿಗೂ ಅಷ್ಟೇ ಇಷ್ಟ. ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಎಂದು ಪ್ರಣಯದಲ್ಲಿ ಏರಿಳಿತಗಳು ಇರುವುದಿಲ್ಲ. ಇದಲ್ಲದೆ ವಿಜ್ಞಾನಿಗಳು ಆ ವಿಷಯದಲ್ಲಿ ಹೆಣ್ಣು ಮತ್ತು ಗಂಡಿನ ಆಲೋಚನೆಗಳು ಒಂದೇ ಆಗಿರುತ್ತವೆ ಎಂದು ಹೇಳುತ್ತಾರೆ. ಆದರೆ ಶೃಂಗಾರ ಆಲೋಚನೆಯಲ್ಲಿ ಮಹಿಳೆಯರು ಎಲ್ಲಿ ಹೊರಬೀಳುವುದಿಲ್ಲ. ಮತ್ತೊಂದೆಡೆ ಪುರುಷರು ಲೈಂಗಿಕತೆಯ ಬಗ್ಗೆ ತಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತಾರೆ. ಶೃಂಗಾರದಲ್ಲಿ ಇಬ್ಬರು ಸಮಾನರಾದರೆ ಅವರ ಜೀವನ ಸುಗಮವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಆದಾಗ್ಯೂ ಕೆಲವು ಸಂಶೋಧಕರು ಮಹಿಳೆಯರ ಆಲೋಚನೆಗಳ ಬಗ್ಗೆ ಸಮೀಕ್ಷೆಯನ್ನು ನಡೆಸಿ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಆ ವಿಷಯದಲ್ಲಿ ಮಹಿಳೆಯರ ಆಲೋಚನೆಗಳು ಹೇಗೆ ಇರುತ್ತೆ ಎಂದು ಈಗ ನಾವು ತಿಳಿದುಕೊಳ್ಳೋಣ. ಪ್ರಸ್ತುತ ದಿನಗಳಲ್ಲಿ ಕನ್ಯೆಯಾಗಿರುವುದರಿಂದ ಸ್ನೇಹಿತರ ಮುಂದೆ ಚುಲುಕಾಣಿಯಾಗುತ್ತಾರೆ ಎಂಬ ಕಲ್ಪನೆ ಈಗ ಹುಡುಗಿಯರಿಗೆ ಬರುತ್ತಿದೆ. ಅದೇ ಕಾರಣದಿಂದ ಅನೇಕರು ಮದುವೆಗೂ ಮುನ್ನ ಆ ಕೆಲಸ ಮಾಡುತ್ತಿದ್ದಾರೆ. ಬದಲಾಗುತ್ತಿರುವ ಜಗತ್ತಿನಲ್ಲಿ ಹೀಗಾಗುತ್ತದೆ ಎಂದು ಯೋಚಿಸಬೇಡಿ. ಈ ವಿಷಯಗಳು ಈಗ ಸಾಮಾನ್ಯವಾಗಿದೆ. ಕೆಲವು ಮಹಿಳೆಯರು ಆ ಕೆಲಸ ಮಾಡುವ ಸಮಯದಲ್ಲಿ ಗಂಡಸರೊಂದಿಗೆ ಸೇರಿ ಆ ಕೆಲಸ ಮಾಡಿದರೆ ಹೇಗೆ ಇರುತ್ತೋ ಎಂದು ಆಲೋಚಿಸುತ್ತಿದ್ದಾರೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಗಂಡ ಮೋಸ ಮಾಡುತ್ತಿದ್ದಾನೆ ಎಂದು ಹೆಂಡತಿಗೆ ಗೊತ್ತಾದರೆ ತಾನು ಕೂಡ ಮೋಸ ಮಾಡಲು ಹಿಂಜರಿಯುವುದಿಲ್ಲ. ಅಂದರೆ ಹೆಂಡತಿ ಕೂಡ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ದೈಹಿಕ ಸಂಪರ್ಕ ಇಟ್ಟುಕೊಳ್ಳುತ್ತಾಳೆ ಎಂದು ಹೇಳುತ್ತಾರೆ. ಇನ್ನೂ ಆಘಾತಕಾರಿ ಸಂಗತಿಯೆಂದರೆ ಕೆಲವು ಹುಡುಗಿಯರು ತಮ್ಮ ಆಫೀಸ್ನಲ್ಲಿ ಗಂಡ ಕೊಡದ ಖುಷಿಯನ್ನು ಬೇರೊಬ್ಬ ಹುಡುಗ ಕೊಟ್ಟರೆ ಅವರ ಜೊತೆ ಸಂಸಾರ ಮಾಡಲು ರೆಡಿ ಎಂದು ಹೇಳುತ್ತಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ.